ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ರೂಮಲ್ಲಿ ರಜೆ ದಿವಸ ನಾವು ಏನೇನು ಮಾಡ್ತೀವಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ನಾನು ಬೆಳಿಗ್ಗೆನೇ ಎದ್ದೀನಿ. ಬೆಳಿಗ್ಗೆ 9:30ಗೆ ಹಂಗೆ ಎದ್ದು ಹಸಿವೆ ಆಗಿತ್ತು. ಅದಕ್ಕೆ ಹೊರಗಡೆ ಹೋಗಿ ಒಂದು ಆಲೂ ಪರೋಟ ತಿಂದೆ. ಆಲೂ ಪರೋಟ ತಿಂದೆ, ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಸನ್ರೈಸ್ ತೊಗೊಂಡೆ. ಇವಾಗೇನಪ್ಪ ಅಂದರೆ ಮಧ್ಯಾಹ್ನ 1:30 ಆಗಿದೆ. ಇವಾಗ ಊಟ ಮಾಡುವ ಸಮಯ. ನಮ್ಮ ಹುಡುಗರು ಏನು ಮಾಡ್ತಾವ್ರೆ ಅಂತಂದರೆ ಕಾಣ್ತಾಯಿದೆಯಲ್ಲ ನಿಮಗೆ ಇಲ್ಲಿ, ಸಬ್ಜಿ ಮಾಡ್ತಾವ್ರೆ. ಏನಂತಂದರೆ ಆಲೂ ಸಬ್ಜಿ ಮಾಡ್ತಾವ್ರೆ. ಅವ್ರು ಎದ್ದಿದ್ದರು ಬೇಗಿ, ಅದಕ್ಕೆ ಎದ್ದು ಅವ್ರು ಮಾಡ್ತಾವ್ರೆ. ಈಗ ನನಗೆ ಎಬ್ಬಸರು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಬೇಕು. ಇವಾಗ ಏನೇನು ಮಾಡ್ತೀನಿ ನಿಮಗೆ ಗೊತ್ತು, ಈ ವ್ಲಾಗ್ನಲ್ಲಿ ತೋರಿಸ್ತಾ ಇರ್ತೀನಿ. देखो हम क्रिकेट भी देख रहे, लाइव 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 क्रिकेट। ये क्या है पीछे पत्थर है, बाप रे। ये मार रहे यार, ये मारे ये क्या किया अभी, इधर पत्थर रखा है। क्या करना ऐसा, जुगाड़ कमलेश को जुगाड़ करता है कभी भी कुछ भी। इधे ನನ್ನ ಬೆಡ್ ಎಲ್ಲ ಬಟ್ಟೆ ಗಿಟ್ಟೆ ಜುಗಾಡ್ ಕಮಲೇಶು. ಇವಾಗ ರಜೆ ಇದ್ದೆ ನಂದು, ಈಗ ಗೊತ್ತು ರೂಮಲ್ಲಿದ್ದೀನಿ. ನಿಮಗೆ ನನ್ನ ಬೆಡ್ಡು ನಮ್ಮ ರೂಮ್ ಹೇಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೂಮ್, ಇದರಲ್ಲಿ ನನ್ನ ಕೊಠಡಿ ಇದು. ನನಗೆ ಏನು ಅಳೋದಿದ್ರಲ್ಲೇ, ನಗೋದಿದ್ರಲ್ಲೇ, ನೋವು ನಲಿವು ಎಲ್ಲನೇ ಇದರಲ್ಲೇ. ನೋಡಿ, ಇವಾಗ ನಾನು ನಿಮಗೆ ಗೊತ್ತು ನಮ್ಮ ರೂಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ರೂಮ್ನಲ್ಲಿ ಇರ್ತಕ್ಕಂಥದ್ದು 1 2 3 4 5 6 ಒಂದು ಸಣ್ಣ ಒಂದು ಮನೆ ಥರ. ನಾನು ಸಣ್ಣ ರೂಮಲ್ಲೇ 6 ಜನ ವಾಸಿಸ್ತೇವೆ. ಅದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲೇಸ್ನಲ್ಲಿ ಬಂದಿರತಕ್ಕಂಥವ್ರು. ಅಂದರೆ ನಾವು ಜೀವನದಲ್ಲಿ ಯಾವ ಸಮಯಕ್ಕೆ ಹೇಗೆ ಹೊಂದ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಾವು ಮನೆಯಲ್ಲಿ ಹೇಗಿರ್ತೀವ, ನಮಗೆ ಒಂದೊಂದು ಸ್ಪೇಸ್ ಬೇಕಾಗುತ್ತೆ. ಹಿಂಗೆಲ್ಲ ಆಗಲ್ಲ. ಅದಕ್ಕೆ ಅಡ್ಜಸ್ಟೇಬಲ್ ಅಂತೀವಿ. ನಮ್ಮ ಜೀವನ ನಾವು ಸಮಯಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ ನಮಗೆ. ಹಾಗಾಗಿ ನೋಡಿ, ಇವಾಗ ನನ್ನ ಬೆಡ್ ಇದು. ಡೈಲಿ ಬಂದು ಮಲ್ಕೊಳ್ಬೇಕು ನಾನು ಇಲ್ಲೇ. ನೋಡಿ ಅಲ್ಲೇನಿದೆ ನೋಡಿ, ಥಾಟ್ ಕಾಣಿಸ್ತಾ ಇದೆಯಾ? ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ, ಬುದ್ಧ. ಆಮೇಲೆ ಸ್ವತಂತ್ರವಾಗಿ ಬಾಳಬೇಕು. ಇದ್ರ ಮೀನಿಂಗ್ ಏನಂತಂದರೆ, ದಿಸ್ ಈಸ್ ಕಾಲ್ಡ್ ಫ್ರೀಡಮ್. ಯಾರ ಒಂದು ಒತ್ತಾಯಪೂರ್ವಕವಾಗಿ ಜೀವನ ಮಾಡಬಾರ್ದು. ಜೀವನದಲ್ಲಿ ಫ್ರೀ ಆಗಿ ಬದುಕಬೇಕು. ಫ್ರೀ ಅಂದರೆ ಫ್ರೀಡಮ್ ಆಗಿ, ಭಯ ಭೀತಿ ಎಲ್ಲನ್ನೇ ರೆಸ್ಪೆಕ್ಟಾಗಿ ಇಟ್ಕೊಳ್ಬೇಕು. ಆದರೆ ನಮಗೆ ಗುರಿ ಏನಿದೆ ಅದ್ರ ಕಡೆ ಗಮನ. ಇಲ್ಲಿ ನೋಡಿ ಯಾರಿದ್ದಾರೆ ಗೊತ್ತಾಯ್ತಲ್ಲ, ಪ್ರೇಮಾನಂದ ಮಹಾರಾಜರು. ಅವರ ಥಾಟ್ಸ್ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ನನ್ನ ಹತ್ರ ಇಟ್ಕೊಂಡಿನಿ. ಆಮೇಲೆ ನೋಡಿ ಏನೇನಿದೆ, ಟೀಚ್, ಬಿ ಕೈಂಡ್, ಥಿಂಕ್ ಹ್ಯಾಪಿ ಥಾಟ್ಸ್. ಬೆಳಗ್ಗೆ ಎದ್ದ ತಕ್ಷಣ ಇವೆಲ್ಲ ನೋಡಬೇಕು ನಾವು. ಮೈಂಡ್ಗೆ ಒಂಥರ ಫ್ರೆಶ್ ಅಪ್ ಆಗುತ್ತೆ. ಗೊತ್ತಾಯ್ತಲ್ಲ, ಇದು ನನ್ನ ಕೊಠಡಿ. ಅಂದರೆ ಇದೇ ನನಗೆ ರೂಮು, ಇದೇ ನನ್ನ ಪಿಲ್ಲೋ. ಇಲ್ಲಿ ಚಾರ್ಜರ್ ಹಚ್ತೀವಿ. ಮೇನ್ ಕನೆಕ್ಷನ್ ನನ್ನದೇ ಇಲ್ಲಿ. ಈ ಕನೆಕ್ಷನಿಂದ ಏನಾಗುತ್ತೆಪ್ಪ ಅಂತಂದರೆ ಎಲ್ರಿಗೂ ಕನೆಕ್ಟ್ ಇದೆ ನನ್ನ ಹತ್ರನೇ. ಮೈಕು, ಏನೇನು ತಿಲ್ಲಕ್ಕಿದ್ದರೆ ತಿಲ್ಲಕ್ಕೆ ಇಟ್ಕೊಳ್ಳೋದು ಮೇಲೆ ಇಟ್ಕೊಳ್ತೀನಿ. ಇದು ನನ್ನ ಬಾಕ್ಸು. ಹಿಂಗೆಪ್ಪ ಏನು ಮಾಡೋದು. ಗೊತ್ತಾಯ್ತಲ್ಲ ರೂಮು ಹೇಗಿರುತ್ತೀವಿ ಅಂಥೇಳಿ. ಅಲ್ಲೊಬ್ರು ಮಲ್ಕೋತಾರೆ. ಏನಾದರೂ ಬೇಕಾದಾಗ ನಾವು ತಂದು ಮಾಡ್ಕೋಬೇಕು ಅಡುಗೆ. ಆಪ್ಷನ್ ಇಲ್ಲ ಆ್ಯಕ್ಚುಲಿ, ಬಟ್ ಮಾಡ್ತೀವಿ. ಯಾರಿಗೇನು ಹಂಚ್ಬೇಕು. ಗೊತ್ತಾಯ್ತಲ್ಲ. ಮನೆ ಥರ ಸಿಗಲ್ಲ ಗುರು, ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟಾಗ ಮಾತ್ರ ನಮಗೇನೋ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸುಮ್ಮನೆ ಅಲ್ಲ, ಹೊರಗಡೆ ಬರಬೇಕು, ನಾವು ಕೂಡ ಬೇರೆಯವ್ರ ಥರ ಇದು ಮಾಡಬೇಕು, ಹಾಗೆ ಹೀಗೆ ಅಂತ. ನೋಡಿ ಎಷ್ಟು ಚಿಕ್ಕ ಕೊಠಡಿಯಲ್ಲಿ ನಾವು 6 ಜನ ವಾಸಿಸ್ತೀವಿ. ಅದು ಕೂಡ ಎಲ್ಲರ ಸಮಯ ಒಂದೇ ಇರಲ್ಲ. ಅವ್ರ ಡ್ಯೂಟಿ ಹೋಗಿದ್ದರೆ ನಾವು ಮಲ್ಕೊಳ್ತೀವಿ. ನಾವು ಮಲ್ಕೊಂಡಿದ್ದಾಗ ಅವ್ರ ಡ್ಯೂಟಿಯಿಂದ ಬರ್ತಾರೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲಕ್ಕೂ ಕೂಡ ಹೊಂದ್ಕೊಳ್ಬೇಕಾಗುತ್ತೆ. ನಾನು ನೀನು ಅನ್ನೋದು ಏನಿಲ್ಲ ಇಲ್ಲಿ. ಒಬ್ಬಂಟಿಯಾಗಿ ಜೀವನ ಮಾಡಬೇಕಾಗುತ್ತೆ. ಅವ್ರವ್ರು ಬರ್ತಾರೆ, ಅವ್ರವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾರೆ. ಅವ್ರವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹಾಗೆ 1-2 ನಿಮಿಷ ಮಾತಾಡ್ಬೋದು ವಿನಃ
ಸಮಯ ಯಾರಿಗೆ ಯಾರು ಕೊಡೋಕ್ಕಾಗಲ್ಲ. ಅದಕ್ಕೆ ಮೊದಲನೇದಾಗಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಏನೋ ಒಂದು ನಮ್ಮ ಮೇಲೆ ನಾವು ನಂಬಿಕೆ ಮಾಡ್ಕೊಂಡು ಏನೋ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಯಾರ ಮೇಲೂ ಕೂಡ ಅವಲಂಬನೆ ಆಗ್ಕೊಡ್ತು ಈ ಈ ಈ ಈ ಸಮಯಕ್ಕಂತಂತೂ ನಾವೇನಿದ್ದೀವಿ ನಾವು ಏನಾದರೂ ಮಾಡಬೇಕಾಗುತ್ತೆ, ಗೊತ್ತಲ್ಲ. ಹೀಗೆ ಜೀವನ. ए किधर जाते हैं हम? चश्मा भी नहीं दिख रहा है। ए किधर जा रहे हम? ए सीधा तुम चलो, हाँ? मैं तुम्हारा को टच करके आया. किधर जा रहे भाई साहब हम अभी? वो रोड में जा रहे हैं। रोड पे जा रहे हैं. रोड पे जाके क्या कर रहे हैं अभी? ये देखो अंधेरा में एक वीडियो बना रहे हैं. किधर है हम? हाँ सही. किधर जा रहे? पैंट लेना है. चड्डी और पैंट. पैंट पैंट चड्डी भी आएगा वीडियो में. क्या करेगा अभी? अभी क्या ಈ ಹುಡುಗಿಗೆ ಪ್ಯಾಂಟ್ ಬೇಕಂತೆ. ನಾಳೆ ಬೆಳಿಗ್ಗೆ ड्यूटी मार्निंग ड्यूटी जाना है. फिर भी ये कहाँ है भाई साहब? ये भाई साहब को पैंट चाहिए कहते. अभी लेके जा रहे हैं मेरे को भी शॉपिंग के लिए. कितना बज रहा है टाइम? 9 बज रहे अभी. फिर मॉर्निंग उठ के जाना है 7 बजे ड्यूटी. अभी फिर ड्रेस को आयरन करना है. अभी कुछ काम है. क्या क्या कर सकते हैं? सुनता नहीं है बाबा. पेट देखो कैसा दिखता है. हाँ भाई साहब बोलिए. जी क्या लेना चाह रहे आप? पैंट मेरे लिए? तुम्हारे लिए अपने ये मेरा पैंट मेरा पास है अभी. ये आदमी डरता है. इधर एक आदमी है राइट हैंड में, लेफ्ट हैंड में सॉरी. वो डर के भागता है. वो बोलता है ये मेरे को ये मेरा वीडियो डाला ना, हाँ वो पैसा आएगा ना उसमें 50% चाहिए बोलता है. हाँ। भाईजान ओ सब्सक्राइब करो बोले तो नहीं करता है. करेगा भाई करेगा। कब चाय पिलाना चाहिए? चाय पिलाना चाहिए ना। ओके ओके. अभी हाफ कट ओनली हाफ चाय. हाँ, आप चाय अभी कब सब्सक्राइब करेगा वो टाइम फुल चाय. ओके डील डन पक्का. ये है वो आदमी. ये आदमी बोलता है मेरे को चाय पिलाओ सब्सक्राइब करेगा. ऐसा भी है. देखो देखो ये आदमी दिखा रहे पूरा तेरा सिग्नल गिग्नल मालूम नहीं है भाई. हाथ पकड़ के लेके चलो. इधर आओ इधर आओ इधर आओ। फाइन कौन देगा अभी? हाँ हम लोग देना पड़ेगा। वेट क्रॉस डू नॉट स्टार्ट पुश ಬಟನ್ ಆ್ಯಂಡ್ ವೇಟ್ ಫಾರ್ ಸಿಗ್ನಲ್ ಅಪೋಸಿಟ್. ಯಾ ಪೊಲೀಸ್ ಇಲ್ಲ ಯಾರಿಲ್ಲ ಇಲ್ಲಿ. ನಾವೇ ಪೊಲೀಸು ನಾವೇ ಕಳ್ಳರು. प्लस कोई ऑप्शन है दूसरा का? हाँ नहीं नहीं वो टाइम बोलने का. आप तो बोल रहे 3 उठा दिया, 3 टाइम उठा दिया. कचरा है वो है बोलेगा बोल के फिर दूसरा को डुबा देगा, खुद रुकेगा. खुद रुकेगा. ये गलत बात है भाई. किसका नहीं चाहिए ना। किसका फैमिली में क्या प्रॉब्लम है मेरा हमारे को मालूम है. मालूम नहीं है तो वो आया बोले तो उसको सपोर्ट करो. वो करो भाई. अच्छा है। हाँ वो इतना पैसा लगा के आए. हाँ माँ बाप को क्या किसका पास लोन लेके दिया है वो छोड़ के कमाओ फिर जाओ. आप दूसरा को भगाएगा. ये सही बात नहीं है भाई. उस पे टॉपर ये आदमी है. इसको पकड़ के लेके आओ मेरे पास. सही है ना? सही है भाई. हाँ नहीं तो लेके जाएगा आपको. अभी मार्केट गया था हमने. ये भाई ने पैंट लिया, मैं कैप लिया. ऐसा ही कभी कभी छुट्टी का दिन जाता है, माइंड फ्रेश होता है और कुछ नहीं है. ठंडी तो है क्या करेगा, जाना पड़ेगा, घूमना पड़ेगा ना. रात में चश्मा लगा के घूम रहे हम क्योंकि दोस्त गाँव कल जा रहे ना. जस्ट कुछ आँख में चला जाएगा बोल के सेफ्टी, नॉट फॉर फैशन, सेफ्टी पर्पस.